ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ ದೇಶದ ಕತೆ. ನಾನು ಶರತ್. ಭಯ ಅನ್ನೋದು ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ರೀತಿ ಇರುತ್ತೆ. ಆದರೆ ಇದನ್ನ ನೋಡಿದ್ರೆ ಇಡೀ ಸೈನ್ಯನೇ ನಡಗತ್ತೆ. ಇದ್ರ ದ್ವೇಷ 12 ವರ್ಷ. ಇಷ್ಟು ಹೇಳಿದ್ರೆ ಗೊತ್ತಾಗತ್ತೆ ನಾನು ಮಾತಾಡ್ತಿರೋದು ಹಾವಿನ ಬಗ್ಗೆ. ಹೌದು, ಟ್ರಿವಾಂಡ್ರಮಲ್ಲಿ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಅವ್ರ ಮನೇಲಿ ಇಂಥ ವಿಷಕಾರಿ ಜಂತು ಜೊತೆ ವಾಸ ಮಾಡ್ತೀಯಾರಂತೆ. ಆ ವ್ಯಕ್ತಿ ಯಾರು, ಇದರಿಂದಿನ ಕತೆ ಏನು, ಹಾಗೂ ಆ ವ್ಯಕ್ತಿಗೂ ಇರೋಂಥ ಸಂಬಂಧ ಆದ್ರೂ ಏನು, ಅದೇ ಇವತ್ತಿನ ನಮ್ಮ ದೇಶದ ಕಥೆಯಲ್ಲಿ. ಹಾವು ಕಾಲುಗಳಿಲ್ಲದ ಉದ್ದನೆಯ ಮಾಂಸಾಹಾರಿ ಸರೀಸೃಪ. ಜಗತ್ತಿನಲ್ಲಿ ಅಂಟಾರ್ಟಿಕಾ ಒಂದನ್ನ ಬಿಟ್ಟು ಉಳಿದೆಲ್ಲ ಕಡೆ ಹಾವಿನ ವಿವಿಧ ಜಾತಿಗಳನ್ನ ನಾವು ಕಾಣಬಹುದು. ಜಗತ್ತಿನಲ್ಲಿ ಸುಮಾರು 3400 ಜಾತಿಯ ಹಾವುಗಳಿವೆಯಂತೆ. ಇವುಗಳ ಉದ್ದ 10 ಸೆಂಟಿಮೀಟರ್ನ ಥ್ರೆಡ್ ಸ್ನೇಕ್ನಿಂದ ಹಿಡಿದು 22 ಫುಟ್ ಹೆಬ್ಬಾವಿನ ತನಕವೂ ಇದೆ. ಇವುಗಳಲ್ಲಿ ಹಲವಾರು ಜಾತಿಯ ಹಾವುಗಳು ವಿಷಕಾರಿಯಲ್ಲ. ಇನ್ನು ವಿಷಕಾರಿ ಹಾವುಗಳು ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಅಥವಾ ಬೇಟೆಯ ಸಂದರ್ಭದಲ್ಲಿ ವಿಷಕಾರುತ್ತವೆ. ಕಾಳಿಂಗ ಸರ್ಪ ಮತ್ತು ವೈಪರ್ಸ್ ಇವೆರಡೂ ಪರಸ್ಪರ ಹೋಲುತ್ತವೆ. ಇವೆರಡೂ ತಮ್ಮ ಬೇಟೆಯನ್ನ ಸಾಯಿಸುವ ಸಂದರ್ಭದಲ್ಲಿ ವಿಷಕಾರುತ್ತವೆ. ಹಾವಿನ ಜೊಲ್ಲೆ ಅದರ ವಿಷ. ಬ್ಲ್ಯಾಕ್ ಮಾಂಬಾ ಅತಿ ಹೆಚ್ಚು ವಿಷಕಾರಿ ಹಾವಾಗಿದ್ದು ಇದು ಆಫ್ರಿಕಾದಲ್ಲಿ ಕಾಣಸಿಗುತ್ತೆ. ಭಾರತದಲ್ಲಿ ಅತಿ ವಿಷಕಾರಿ ಹಾವೆಂದರೆ ಅದು ಕಾಳಿಂಗ ಸರ್ಪ. ಮನುಷ್ಯ ಹಾವಿಗೆ ಉಪದ್ರವ ಕೊಡದಿದ್ದಲ್ಲಿ ಯಾವ ಹಾವುಗಳು ತಾವಾಗಿ ಮನುಷ್ಯನನ್ನ ಕಚ್ಚೋದಿಲ್ಲ. ಬದಲಾಗಿ ಅವು ಮನುಷ್ಯನಿಂದ ಆದಷ್ಟು ದೂರ ಇರಲು ಪ್ರಯತ್ನಿಸುತ್ತವೆ. ಕಾಳಿಂಗ ಸರ್ಪ ಒಮ್ಮೆಲೆ ಸುಮಾರು 7 ml ನಷ್ಟು ವಿಷ ಕಾರುತ್ತೆ. ಈ ಹಾವಿನ ವಿಷ ಜೀವಿಯ ದೇಹದೊಳಗೆ ಸೇರಿದಾಗ ಅದು ನೇರವಾಗಿ ನರಮಂಡಲದ ಮೇಲೆ ತನ್ನ ಪರಿಣಾಮ ಬೀರುತ್ತೆ. ಇದರಿಂದ ವಿಪರೀತ ನೋವು, ಕಣ್ಣು ಮಂಜಾಗುವುದು, ಮಂಪರು ಕವಿದು ವ್ಯಕ್ತಿಗೆ ಪ್ಯಾರಾಲಿಸಿಸ್ ಆಗುತ್ತೆ. ನಂತರ ಹೃದಯ ಕೆಲಸ ಮಾಡೋದನ್ನ ನಿಲ್ಲಿಸಿ ಆ ಜೀವಿ ಸಾವನ್ನಪ್ಪುತ್ತೆ. ಕಾಳಿಂಗ ಸರ್ಪದ ಕಡಿತಕ್ಕೊಳಗಾದ ಮನುಷ್ಯ 30 ನಿಮಿಷದ ಒಳಗೆ ಸಾಯ್ತಾನೆ. ಭಾರತದಲ್ಲಿ ಹೆಚ್ಚಾಗಿ ನಾಗರ ಹಾವು, ಕಟ್ಟು ಹಾವು, ಕೊಳಕಮಂಡಲ ಮತ್ತು ನರಮಂಡಲ ಜಾತಿಯ ಹಾವುಗಳಿಂದ ಜನರು ಕಡಿತಕ್ಕೊಳಗಾಗುವುದು ಹೆಚ್ಚು. ಇಂತಹ ವಿಷ ಸರ್ಪಗಳನ್ನ ಸುಲಭವಾಗಿ ಪಳಗಿಸಬಲ್ಲ ವ್ಯಕ್ತಿಯನ್ನ ನೋಡೋಕೆ ತಿರುವನಂತಪುರಂ ಜಿಲ್ಲೆಯ ಶ್ರೀಕರಂಗೆ ಹೋಗ್ತಾ ಇದ್ದೀವಿ. ಇದೇ ಸ್ನೇಕ್ ಮಾಸ್ಟರ್ ವಾವಾ ಸುರೇಶ್ ಅವ್ರ ಮನೆ. ಬನ್ನಿ ಒಳಗೋಗಿ ಭೇಟಿಯಾಗೋಣ. ಸಾಮಾನ್ಯವಾಗಿ ನಾವು ಹಾವು ಹಿಡಿಯೋರನ್ನ ಅವರ ವೇಷಭೂಷಣದಿಂದಲೇ ಗುರುತಿಸಬಹುದು. ಯಾಕೆಂದ್ರೆ ಅವರ ಡ್ರೆಸ್ಸಿಂಗ್ ಹಾಗಿರುತ್ತೆ. ಆದರೆ ವಾವಾ ಸುರೇಶ್ ಇದಕ್ಕೆ ಹೊರತಾಗಿದ್ದಾರೆ. ಇವರೊಬ್ಬ ಕಾಮನ್ ಮ್ಯಾನ್ ಅಂತೆ ತೀರಾ ಸರಳವಾಗಿದ್ರು. ಇವರೇ ಸ್ನೇಕ್ ಮಾಸ್ಟರ್ ವಾವಾ ಸುರೇಶ್. ಇವರು ಕೇರಳದಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಸೂಪರ್ ಸ್ಟಾರ್ ಅನ್ಬೋದು. ಇವ್ರ ಜೊತೆ ನಾನು ಇವತ್ತು ಒಂದಿನ ಫುಲ್ ಕಳಿತೀನಿ. ಅವ್ರು ಸ್ನೇಕ್ನ ಹೇಗೆ ಹಿಡಿತಾರೆ, ಅದ್ರ ಜೊತೆ ಏನು ಮಾಡ್ತಾರೆ, ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸರ್. ವಾವಾ ಸುರೇಶ್ ಕೇರಳದ ನಿವಾಸಿ. ಕೇರಳ
ಹಸಿರಿನ ಕಾಡಿನಿಂದ ಸುತ್ತುವರೆದಿರೋದ್ರಿಂದ ಇದು ಹಲವಾರು ವಿಷಕಾರಿ ಹಾಗೂ ವಿಷಕಾರಿಯಲ್ಲದ ಹಾವುಗಳ ನೆಲೆಯಾಗಿದೆ. ಸುರೇಶ್ ಅವರು ಕಳೆದ 27 ವರ್ಷದಿಂದ ಇಲ್ಲಿ ಹಾವು ಹಿಡಿತಿದ್ದಾರೆ. ಇವರು 12 ವರ್ಷದವರಾಗಿದ್ದಾಗಲೇ ಮರಿ ಕೋಬ್ರಾವನ್ನ ಹಿಡಿದಿದ್ರು. ಅಂದಿನಿಂದ ಸತತವಾಗಿ ಇವರು ಹಾವು ಹಿಡಿಯುತ್ತಲೇ ಇದ್ದಾರೆ. ಇಲ್ಲಿ ಯಾರೊಬ್ಬರ ಮನೆಗೆ ಹಾವು ಬಂದರೂ ಮೊದಲು ಕರೆ ಹೋಗೋದು ಸುರೇಶ್ ಅವರಿಗೆ. ನಾನು ವಾವಾ ಸುರೇಶ್ ಅವರ ಅಭಿಮಾನಿ. ಇಲ್ಲಿ ತನಕ ಅವರಿಗೆ ಹಾವಿನ ವಿಷಯವಾಗಿ ಎಷ್ಟು ಕರೆ ಬಂದಿದೆಯೋ ಅಷ್ಟು ಕರೆನೂ ಅಟೆಂಡ್ ಮಾಡಿ ಅಷ್ಟು ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ದಾರೆ. ಈಗ ನೀವು ಸುರೇಶ್ ರವರು ಹಾವು ಹಿಡಿಯುವ ವಿಷಯವಾಗಿ ಕೆಲವು ಫ್ಯಾಕ್ಟ್ಗಳನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಸುಮಾರು 27 ವರ್ಷಗಳಿಂದ ಹಾವುಗಳನ್ನ ರೆಸ್ಕ್ಯೂ ಮಾಡ್ತಿದ್ದೇನೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾವುಗಳನ್ನ ರಕ್ಷಿಸಿರೋ ಉರಗ ತಜ್ಞ ನಾನೇ. ಇದುವರೆಗೂ ಸುರೇಶ್ ರವರು ಸುಮಾರು 49,800 ಹಾವುಗಳನ್ನ ಹಿಡಿದಿದ್ದಾರೆ. ಇನ್ನೊಂದು 200 ಹಾವುಗಳನ್ನ ಹಿಡಿದ್ರೆ ಬರೋಬ್ಬರಿ 50,000ವಾಗುತ್ತೆ. ಜೊತೆಗೆ ವಿಶ್ವ ದಾಖಲೆಯೂ ಆಗುತ್ತೆ. ಜಗತ್ತಲ್ಲೇ ಹೆಚ್ಚು ಬಾರಿ ಹಾವಿನ ಕೈಯಲ್ಲಿ ಕಚ್ಚಿಸ್ಕೊಂಡಿರೋದು ನಾನೇ. ಸರಿಸುಮಾರು 3,200 ಬಾರಿ ಕಚ್ಚಿಸ್ಕೊಂಡಿದ್ದೀನಿ. 16 ಪ್ರಾവശ്ಯ. ಕೋಬ್ರಾ ಮತ್ತು ಕೊಳಕಮಂಡಲದಂತಹ ವಿಷಕಾರಿ ಹಾವುಗಳು ಸುರೇಶ್ ಅವರನ್ನ ಸುಮಾರು 300 ಬಾರಿ ಕಚ್ಚಿವೆಯಂತೆ. 9 ಬಾರಿ ಕ್ರಿಟಿಕಲ್ ಸ್ಟೇಟ್ ನಲ್ಲಿದ್ದೆ, 2 ಬಾರಿ ವೆಂಟಿಲೇಟರ್ ನಲ್ಲಿದ್ದೆ ಹಾಗೂ 7 ಬಾರಿ ಐಸಿಯು ನಲ್ಲಿದ್ದೆ. ಇದಕ್ಕೂ ಮಿಗಿಲಾದ ಶಾಕಿಂಗ್ ವಿಷಯ ಇನ್ನೊಂದಿದೆ. ಸುರೇಶ್ ಅವರು ಸುಮಾರು 572 ಬಾರಿ ಹಾವಿನ ವಿಷವನ್ನ ಟೇಸ್ಟ್ ಮಾಡಿದ್ದಾರೆ. ಇಂತಹ ಮೈ ನವಿರೇಳಿಸುವ ಸಾಧನೆ ಮಾಡಿದ್ದಾರೆ ಅಂದಮೇಲೆ ಪ್ರಶಸ್ತಿಗಳು ಬಂದೇ ಬರ್ತಾವೆ ಅಲ್ವಾ? ವಾವಾ ಸುರೇಶ್ ಅವರ ಮನೆ ಇದಕ್ಕೆ ಹೊರತಾಗಿಲ್ಲ. ಇವರ ಮನೆಯ ತುಂಬಾ ಪ್ರಶಸ್ತಿಗಳು ಹಾಗೂ ಶೀಲ್ಡ್ಗಳೇ ತುಂಬಿ ಹೋಗಿವೆ. ಸುರೇಶ್ ಅವರು ಅನೇಕ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅಷ್ಟೇ ಯಾಕೆ, ಸುರೇಶ್ ಅವರ ಅಭಿಮಾನಿ ಸಂಘವೇ ಇದೆ. ಸುರೇಶ್ ಅವರ ಧೈರ್ಯ, ಮಾನವೀಯತೆ ಹಾಗೂ ಹಾವುಗಳ ಮೇಲೆ ಅವರು ತೋರುವ ಪ್ರೀತಿ ಇದೆಲ್ಲವುಗಳಿಂದ ಪ್ರೇರಿತವಾಗಿ ಫ್ಯಾನ್ ಕ್ಲಬ್ ಹುಟ್ಟಿಕೊಂಡಿದೆ. ഇപ്പോൾ നമുക്ക് കൂടുതലായിട്ടും ഇഞ്ചോർഡ് ആയി കിട്ടുന്ന പാമ്പ് ನಾವು ಸುರೇಶ್ ಫ್ಯಾನ್ ವೆಲ್ಫೇರ್ ಕಡೆಯಿಂದ ಇಂಜೂರ್ ಆಗಿರೋ ಹಾವುಗಳನ್ನ ತಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಹುಷಾರಾದ ಮೇಲಷ್ಟೇ ಅದನ್ನ ಕಾಡಿಗೆ ಬಿಡ್ತೀವಿ. ഹെൽത്തി ആയതിനു ശേഷം മാത്രമേ ഫോറസ്റ്റിൽ കൊണ്ടുപോകാറുള്ളൂ. ಇಷ್ಟೆಲ್ಲ ಹಾವನ್ನ ಹಿಡಿಯೋ ಸುರೇಶ್ ಇದುವರೆಗೂ ಹಾವನ್ನ ಹಿಡಿಯೋದಕ್ಕೆ ಹಣ ಪಡೆದಿಲ್ಲ. ಸುರೇಶ್ ಅವರ ಬಗ್ಗೆ ಇಷ್ಟೆಲ್ಲ ತಿಳಿದ ನಾವು ಅವರು ಹಾವನ್ನ ಸಾಕಿ ಸಲಹುವ ಜಾಗಕ್ಕೆ ಹೋದ್ವಿ. ನಾವು ನೋಡ್ತೀವಲ್ಲ, ಇಲ್ಲಿನ ಸುತ್ತಮುತ್ತ ಬರೀ ಹಾವುಗಳೇ. ಕೆಲವುದನ್ನು ಚೀಲಲ್ಲಿ ಕಟ್ಟಿದ್ದಾರೆ, ಕೆಲವು ಡಬ್ದಲ್ಲಿ, ಕೆಲಕ್ಕೆ ಅದಕ್ಕೆ ಅಂತ ಒಂದು ನೆಸ್ಟ್ ಕೂಡ ಮಾಡಿದ್ದಾರೆ. ಅವರು ತೆಗೆದು ತೋರಿಸಿದ ಮೊದಲನೇ ಹಾವೇ ಕೋಬ್ರಾ. ಕೇರಳದಿಂದ ಟ್ರಿವೆಂಡ್ರಮ್ನಲ್ಲಿ ಹಾವುಗಳು ತುಂಬಾ ಇದೆ. ದಿನಕ್ಕೊಂದು 20 ಕಾಲ್ ಆದ್ರೂ ಬರುತ್ತೆ. 30 ಕಾಲ್ಸ್ ಕನೆಕ್ಟ್ ಇದೆ. ಒಂದು ದಿನಕ್ಕೆ 20 ಹಾವು ನೀಡಿದ್ದೀವಿ. ಸದಾ ಹಸಿರಿನಿಂದ ಕಂಗೊಳಿಸುವ ಕೇರಳದಲ್ಲಿ ಕೋಬ್ರಾ ಸಾಮಾನ್ಯ. ಈ ಕೋಬ್ರಾ ಕಚ್ಚಿ ಅರ್ಧ ಗಂಟೆಯ ಒಳಗೆ ಚಿಕಿತ್ಸೆ ನಡೆಯದಿದ್ದಲ್ಲಿ ಆ ವ್ಯಕ್ತಿಯ ಸಾವು ನಿಶ್ಚಿತ. ಅಂಥದ್ರಲ್ಲಿ ಸುರೇಶ್ ಕಣ್ಣಲ್ಲಿ ಭಯ ಸ್ವಲ್ಪನೂ ಕಾಣಿಸ್ತಾ ಇರಲಿಲ್ಲ. ಸುರೇಶ್ ಹಾವುಗಳ ಜೊತೆಗೆ ಮತ್ತೊಬ್ಬ ಮನುಷ್ಯನ ಜೊತೆ ವರ್ತಿಸೋ ತರ ಗೌರವ ಪ್ರೀತಿಯಿಂದ ವರ್ತಿಸ್ತಿದ್ರು. ಇದನ್ನೇ ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ 2 ಹಾವುಗಳು ಸಂಭಾಷಣೆ ನಡೆಸುವಂತಿತ್ತು ಅವರ ವರ್ತನೆ. ಅಷ್ಟರ ಮಟ್ಟಿಗೆ ಹಾವು ಮತ್ತು ಸುರೇಶ್ ನಡುವೆ ಸಲುಗೆ. ಸುಮಾರು ಇಲ್ಲಿ ಕಮ್ಮಿ ಅಂದ್ರು 50 ಹಾವುಗಳಿದೆ. ಡಿಫ್ರೆಂಟ್ ವೆರೈಟಿ ಕೋಬ್ರಾ ಇದೆ, ಪೈಥಾನ್ ಇದೆ, ಮತ್ತು ಕೇರೆ ಅಂತ ಇಲ್ಲಿ ಕೇರಳಗೆ ಫೇಮಸ್ ಹಾವು. ಸೊ ನೋಡೋಣ ಇದು ಯಾವುದೋ ಹಾವು.
ಇದು ಪೇರೆ. ಇದನ್ನ ಕಟ್ ಹಾವು ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ರಿಂಗೆಟ್ ಸ್ನೇಕ್ ಅಂತಾರೆ. ಈ ಹಾವು ವಿಷಕಾರಿ ಅಲ್ಲ. ಇದಕ್ಕೆ 80 ಹಲ್ಲುಗಳಿವೆ. 80 ಟೀತ್ ಇருக்கு. ನನ್ನ ಕೈಯಲ್ಲಿ ಕಾಟ್ ಪಾಂಬಿದೆ, ಅವ್ರ ಕೈಯಲ್ಲಿರೋಂಥ ಹಾವು ಹೈಲಿ ವೆನಮಸ್ ಕೋಬ್ರಾ, ಸಿಕ್ಕಾಬಟ್ಟೆ ಫೆರೋಷಿಯಸ್ ಅಂತ ಸ್ನೇಕ್ ಜೊತೆ ಸರ್ಸಾಡ್ತಿದ್ದಾರೆ ಆರಾಮಾಗಿ. ನೋಡಿ, ಸುರೇಶ್ ಅವರು ಕೋಬ್ರಾವನ್ನ ಹಿಡಿದಾಗ ಅದು ತುಂಬಾ ಸಿಟ್ಟಿಗೆದ್ದಿತ್ತು. ಸುರೇಶ್ ಅವರನ್ನ ಕಚ್ಚಲು ಯಾವಾಗ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇತ್ತು. ಹಾವಿನ ಆ ಸಿಟ್ಟಿಗೆ ಸುರೇಶ್ ಅವರು ಮಾಡಿದ್ದೇನು ನೋಡಿದ್ರೆ ಶಾಕ್ ಆಗೋ ಸರದಿ ನಿಮ್ಮದು. ಇದನ್ನ ನೋಡಿದ್ರೆ ಸುರೇಶ್ ಬರೀ ಹಾವು ಹಿಡಿಯೋರಲ್ಲ, ಅವರೊಬ್ಬ ಜಾದೂಗಾರ ಅನ್ನೋದನ್ನ ಸಾರಿ ಹೇಳಿತ್ತು. ಭೂಮಿಯ ಮೇಲಿನ ವಿಷಕಾರಿ ಜಂತುವನ್ನ ಹೇಗ್ ದಾರಿಗೆ ತರಬೇಕು, ಹೇಗ್ ಹಿಡಿತದಲ್ಲಿಟ್ಕೊಳ್ಬೇಕು ಅನ್ನೋ ಕಲೆ ಅವರಿಗೆ ಒಲಿದಿತ್ತು. നമ്മുടെയൊക്കെ മനസ്സിൽ പാമ്പ് എന്ന് കേൾക്കുമ്പോൾ ಹಾವುಗಳು ತುಂಬಾ ಭೀಕರ, ಅಟ್ಯಾಕ್ ಮಾಡುವಂತ ಸಸ್ತಿನಿ ಅನ್ನೋ ಭಾವನೆ ನಮ್ಮೊಳಗಿದೆ. ಆದ್ರೆ ಹಾವುಗಳು ಬಯೋಡೈವರ್ಸಿಟಿನಲ್ಲಿ ತುಂಬಾ ಅನಿವಾರ್ಯವಾಗಿದ್ದು ಪ್ರಕೃತಿಯ ಸಮತೋಲನೆ ಕಾಪಾಡಕ್ಕೆ ಹಾವುಗಳ ಅವಶ್ಯಕತೆ ತುಂಬಾ ಇದೆ. ಮತ್ತೆ ಇಂಡಿಯಾದಲ್ಲಿರೋ ಮಾರಕ ರೋಗಗಳಾದ ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ಗಳಿಗೆ ಹಾವಿನ ವಿಷ ಔಷಧವಾಗಿ ಉಪಯೋಗಿಸಬಹುದು. പാമ്പിന്റെ വെനം എന്ന് പറയുന്ന ഔഷധത്തിൽ നിന്ന് ಬೇಬಿ ಕೋಬ್ರಾ. ಓಕೆ, ಬೇಬಿ ಕೋಬ್ರಾ ಇದು ವೆನಮಸ್ ಅಲ್ಲ ಸರ್? ವೆನಮಸ್ ಹೈಲಿ ವೆನಮಸ್. ಚಿಕ್ಕ 10 days 10 days ಹೋಲ್ಡ. ಚಿಕ್ಕ ಹಾವು ಕಚ್ಚಿದ್ರು 1 hour ಟ್ರೀಟ್ಮೆಂಟ್ ಆಗಿಲ್ಲ ಅಂದ್ರೆ ಮನುಷ್ಯ ಸಾಯ್ತಾನೆ. ಕೇರಳದಲ್ಲೇ ಹೈಲಿ ಡೇಂಜರಸ್ ಹೈಲಿ ವೆನಮಸ್ ಸ್ನೇಕ್ ಅಂದ್ಬಿಟ್ಟು ರಸಲ್ ವೈಪರ್ ಅಂದರು, ಮಲಯಾಳಮಲ್ಲಿ ಅನಲಿ ಅಂತಾರೆ. ಸೊ ಆ ಸ್ನೇಕ್ ಇದೆ. ಇಂಡಿಯನ್ ವೈಪರ್ಸ್ ಅಂದ್ರೆ ಕೊಳಕಮಂಡಲ ಹಾವುಗಳು ತೀರಾ ಹಳೆಯ ಜಾತಿಯ ಹಾವುಗಳು. ಹೆಸರೇ ಹೇಳುವಂತೆ ಒಮ್ಮೆ ಇದು ಕಚ್ಚಿದ್ರೆ ಸಾಕು, ನೋವು ಹಾಗೂ ಕಚ್ಚಿದ ಜಾಗ ಊದಿಕೊಂಡು ಗುಳ್ಳೆಗಳು ಏಳುತ್ತವೆ. ಇದು ದೇಹದ ಇತರ ಕಡೆಗೂ ಹಬ್ಬಿ ಕೊಳೆಯುತ್ತಾ ಬರುತ್ತೆ. ಸೊ ಇವಾಗ ಅವರು ಆ ವಿಷ, ಆ ವೆನಮ್ ಹೇಗಿರುತ್ತೆ ಅಂತ ತೋರಿಸ್ತಾರೆ ನೋಡಿ. ಕೊಳಕಮಂಡಲ ಹಾವಿನ ವಿಷವನ್ನ ಸುರೇಶ್ ಅವರು ಸೇವಿಸಿದಾಗ ನಾವು ಹೌಹಾರಿದ್ವಿ. ಆ ಕ್ಷಣಕ್ಕೆ ಸುರೇಶ್ ಹಾವಿನೊಂದಿಗೆ ಸ್ಪರ್ಧೆಗೆ ಬಿದ್ದಂತಿತ್ತು. ಸುರೇಶ್ ಹಾವಿನ ವಿಷವನ್ನ ಬಾಯೊಳಗೆ ಇಟ್ಕೊಂಡಿದ್ದನ್ನ ನೋಡಿ ಹಾವು ಕೂಡ ನಿಸ್ಸಹಾಯಕವಾಗಿ ನೋಡ್ತಾ ಇತ್ತು. ಯಾಕೆಂದ್ರೆ ಹಾವು ಹೊಂದಿರುವ ಏಕೈಕ ಅಸ್ತ್ರ ಅಂದ್ರೆ ಅದು ವಿಷ. ಅಂತಹ ಅಸ್ತ್ರವನ್ನೇ ನುಂಗಿ ನೀರು ಕುಡಿಯುವ ಸುರೇಶ್ ಎದುರು ಹಾವು ಹೆಲ್ಪ್ಲೆಸ್ ಅಲ್ಲದೆ ಇನ್ನೇನು. ಸೊ ನಾವು ಮಾತಾಡ್ತಾ ಇದ್ದಂಗೆ ಅವ್ರು ರೆಸ್ಕ್ಯೂ ಕಾಲ್ ಬಂದಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಹಾವು ಹೇಗಿದೆ, ಅದು ಯಾವ ಥರ ಕಾಣಿಸ್ತಿದೆ, ಚಿಕ್ಕದ ದೊಡ್ಡದ, ಆಮೇಲೆ ಅವ್ರು ಬರೋ ತನಕ ಅವ್ರು ಏನು ಮಾಡಬೇಕು ಅಂತ ಒಂದು ಸಲಹೆನೂ ಕೊಡ್ತಾ ಇದ್ದಾರೆ. ನಮಗೊಂದು 2 ಕಾಲು ವೇಟಿಂಗ್ ನಲ್ಲಿದೆ. ಒಂದು ಹಾವು ನೆಟ್ನಲ್ಲಿ ಸಿಕ್ಕಾಕೊಂಡಿದೆಯಂತೆ. ಕೊಳತ್ತೂರ್ನ ಕೋಣಕೂಟಂಗೆ ಹೋಗಿ ಹಾವು ಹಿಡಿಬೇಕು. ಕಳಕುಟಂ ಅನ್ನೋ ಪ್ಲೇಸಲ್ಲಿ ಒಂದು ಸ್ನೇಕು ನೆಟ್ಟಿಗೆ ಸಿಕ್ಕಾಕೊಂಡಿದೆಯಂತೆ. ಸೊ ಅದನ್ನು ಬಿಡಿಸಿ ಫ್ರೀ ಮಾಡಬೇಕು ಅಂತ ಹೋಗ್ತಾ ಇದೀವಿ ಅಲ್ಲಿ. ಪೋಲಾಮ ಸರ್, ಇಲ್ಲಿಂದ ನಾವು ವಾವಾ ಸುರೇಶ್ ಹಾವನ್ನ ಹೇಗೆ ರಕ್ಷಿಸ್ತಾರೆ ಅನ್ನೋದನ್ನ ಕಣ್ಣಾರೆ ನೋಡೋಕೆ ಹೊರಟ್ವಿ. ನಾವು ಕಾಲೇಜ್ ಗ್ರೌಂಡ್ ಅನ್ನ ತಲುಪಿದ್ವಿ. ಅಲ್ಲಿ ಹಾವು ಕಾಲೇಜ್ ಆಟದ ಮೈದಾನದ ಗೋಡೆಯ ರಂಧ್ರದೊಳಗೆ ಸೇರ್ಕೊಂಡಿತ್ತು. ಸಾಮಾನ್ಯವಾಗಿ ವಾವಾ ಸುರೇಶ್ ಅವರು ಹಾವುಗಳನ್ನ ಕಾಪಾಡುವಾಗ ಯಾವುದೇ ರೀತಿಯ ಪ್ರಿಕಾಷನರಿ ಐಟಂಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗಲ್ಲ.
ಅಡಗಿಕೊಂಡಿರುವ ಹಾವು ಯಾವುದು ಅನ್ನೋದನ್ನು ನೋಡಲ್ಲ. ಅದು ಬೇಕಿದ್ರೆ ಅತ್ಯಂತ ವಿಷಕಾರಿ ಕಿಂಗ್ ಕೋಬ್ರಾ ಬೇಕಾದ್ರೂ ಆಗಿರಬಹುದು. ಆದ್ರೆ ಅದ್ಯಾವುದಕ್ಕೂ ಸುರೇಶ್ ತಲೆ ಕೆಡಿಸಿಕೊಂಡಂತಿರ್ಲಿಲ್ಲ. ಸಲೀಸಾಗಿ ರಂಧ್ರದೊಳಗಿದ್ದ ಹಾವನ್ನ ಕೈ ಹಾಕಿ ತೆಗೆದೇ ಬಿಟ್ರು. ಹಾವನ್ನು ಹೊರತೆಗೆಯುತ್ತಿದ್ದಂತೆ ತಕ್ಷಣ ಹಾವಿನ ಬಾಲವನ್ನ ಹಿಡಿದ್ರು. ಹಾವು ಸುರೇಶ್ ಕೈವಶವಾಗಿತ್ತು. ಹಾವು ಭಯದಿಂದ ಉಗ್ರವಾಗಿತ್ತು. ದಾಳಿ ಮಾಡಲು ಹವಣಿಸುತ್ತಿತ್ತು. ಆದ್ರೆ ವಾವ ಕೈಲಿ ಅದ್ಯಾವ ಜಾದು ಇದೆಯೋ ಏನೋ, ನಿಧಾನವಾಗಿ ಹಾವು ಶಾಂತವಾಗಿತ್ತು. ಈಗ ಹಾವು ಸಂಪೂರ್ಣವಾಗಿ ಸುರೇಶ್ ರವರ ಕೈವಶವಾಗಿತ್ತು. ಹಾವು ಹೀಗೆ ಅಗ್ರೆಸಿವ್ ಆದಾಗ ಅತ್ಯಂತ ಅಪಾಯಕಾರಿಯಾಗಿ ಪರಿಣಮಿಸುತ್ತೆ. ಯಾಕೆಂದ್ರೆ ಹಾವು ಈ ಸ್ಟೇಟಸ್ನಲ್ಲಿ ಇರುವಾಗ ಆಳವಾಗಿ ಕಚ್ಚುತ್ತೆ ಮತ್ತು ಅತಿ ಹೆಚ್ಚು ವಿಷ ಬಿಡುಗಡೆ ಮಾಡುತ್ತೆ. ಇಂತಹ ಸಂದರ್ಭಗಳಲ್ಲಿ ಹಾವನ್ನ ಬರಿಗೈಲಿ ಹಿಡಿಯೋದು ನಿಷಿದ್ಧ. ಆದರೆ ಸುರೇಶ್ ವಿಷಯದಲ್ಲಿ ಮುನ್ನೆಚ್ಚರಿಕೆಯೇ ನಿಷಿದ್ಧ. ಯಾಕೆಂದ್ರೆ ಅವರು ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸೋಲ್ಲ. ವಾವ ಸುರೇಶ್ ಹಾವಿನ ಕಣ್ಣಲ್ಲಿ ಕಣ್ಣಿಟ್ಟಿದ್ರು. ಅಲ್ಲಿ ವಾವ ಸುರೇಶ್ ಮತ್ತು ಹಾವಿನ ನಡುವೆ ಆಳವಾದ ಕಣ್ಣಿನ ಸಂಪರ್ಕ ಏರ್ಪಟ್ಟಿತ್ತು. ಇದು ಎಷ್ಟು ಆಳವಾಗಿತ್ತು ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಹಾವು ಸಂಮೋಹನಕ್ಕೊಳಗಾಗಿತ್ತು. ಟೇಸ್ಟ್ ನೋಡೋದು ಇವರ ಒಂದು ಸಾಮಾನ್ಯ ಪದ್ಧತಿ. ಬ್ರೈನು ಮತ್ತು ಹಾರ್ಟ್ ಎರಡಕ್ಕೂ ತೊಂದರೆ ಆಗುತ್ತೆ. ಈ ಕೋಬ್ರಾಗೆ 10 ವರ್ಷ. ಇದ್ರ ವಿಷ ತುಂಬ ಕಹಿಯಾಗಿರುತ್ತೆ. ಮತ್ತೆ ಇದು ಗಂಡ ನಾಗರಹಾವು, ಸರಿ ಸುಮಾರು 5 ಅಡಿ ಇದೆ. ಸುರೇಶ್ ಹಾವನ್ನ ಚೀಲದೊಳಗೆ ಹಾಕಿ ಕಟ್ಟುತ್ತಿರುವಾಗ್ಲೇ ಇನ್ನೊಂದು ಹಾವು ರಕ್ಷಣೆ ಮಾಡಿ ಅಂತ ಫೋನ್ ಕಾಲ್ ಬಂತು. ವಾವ ಸುರೇಶ್ ದಿನವೊಂದಕ್ಕೆ ಸಾಮಾನ್ಯವಾಗಿ ಇಂತಹ 10 ಕಾಲ್ಗಳನ್ನ ರಿಸೀವ್ ಮಾಡ್ತಾರೆ. ನಾವು ಹೋದ ಮೇಲೆ ವಾವಾಗೆ ಬಂದ 2ನೆಯ ಕರೆ ಇದಾಗಿತ್ತು. ನಾವು ಉದ್ದೇಶಿತ ಸ್ಥಳ ತಲುಪಿದ್ವಿ. ಹೋದಾಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದು ಲವ್ ಬರ್ಡ್ಸ್ ಗಳನ್ನ ಇಡಲಾಗಿದ್ದ ಹಕ್ಕಿಯ ಗೂಡು. ಆಹಾರವನ್ನ ಹುಡುಕುತ್ತಾ ಹಾವು ಇಲ್ಲಿಗೆ ತಲುಪಿತ್ತು. ಇನ್ನೊಂದು ವಿಷಯ ಏನು ಅಂದ್ರೆ ಸುತ್ತಮುತ್ತ ಹಾವಿಗೆ ಅಡಗಿಕೊಳ್ಳೋದಕ್ಕೆ ಸಾಕಷ್ಟು ಸ್ಥಳ ಇತ್ತು. ಹಕ್ಕಿಯನ್ನ ಕಬಳಿಸಬೇಕು ಅಂತ ಸರಿಯಾದ ಸಮಯಕ್ಕೆ ಹೊಂಚು ಹಾಕ್ತಾ ಹಾವು ಕುಳಿತಿರುವ ಸಾಧ್ಯತೆ ಇತ್ತು. ಮನೆ ಯಜಮಾನನ ಪ್ರಕಾರ ಹಾವು ಅಲ್ಲೇ ಹಾಕಿರುವ ಕಟ್ಟಿಗೆಗಳ ರಾಶಿಯೊಳಗೆ ಅಡಗಿಕೊಂಡಿತ್ತು. ವಾವ ಒಂದೊಂದೇ ಕಟ್ಟಿಗೆಯನ್ನ ಬದಿಸರಿಸತೊಡಗಿದ್ರು.
ಈ ಹಾವುಗಳನ್ನ ನಿರ್ವಹಣೆ ಮಾಡೋದು ವಾವಾಗೆ ಬಾಳೆಹಣ್ಣಿನ ಸಿಪ್ಪೆ ಸುಲಿದಷ್ಟು ಸಲೀಸು. ಹಾವನ್ನ ಹಿಡಿಯೋದು ವಾವಾ ಸುರೇಶ್ ಪ್ಯಾಷನ್ ಆದ್ರೆ ಅದರ ನೆತ್ತಿಗೆ ಚುಂಬಿಸೋದು ಇವರ ಹಾಬಿ. ವಾವಾ ಸುರೇಶ್ನವರು ಇಂಥ ರೆಸ್ಕ್ಯೂ ಆಪರೇಷನ್ ಮಾಡಬೇಕಾದ್ರೆ ತುಂಬಾ ಬಾರಿ ಹಾವಿನ ಕೈಲಿ ಕಚ್ಚಿಸ್ಕೊಂಡಿದ್ದಾರೆ. 20 ವರ್ಷದ ಹಿಂದೆ ಈ ಬೆರಳಿಗೆ ನಾಗರಾವ್ ಕಚ್ಚಿದ್ರಿಂದ ಈ ಬೆರಳನ್ನ ಮುಂದೆ ಬಾಗಿಸ್ಬೋದು, ಆದರೆ ಸೀದಾ ನಿಲ್ಲಲ್ಲ. ಮತ್ತೆ ಇಲ್ಲಿ ಮುಂದೆ ಕೈ ಕಚ್ಚಿದಾಗ 9 ದಿನ ವೆಂಟಿಲೇಟರ್ನಲ್ಲಿದ್ದೆ. ತ್ರಿವೇಂದ್ರಂನ ಮೆಡಿಕಲ್ ಕಾಲೇಜ್ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಅದಾದ ಮೇಲೆ ತುಂಬ ಭಯಾನಕವಾಗಿ ಕಚ್ಚಿದ್ದು ಇಲ್ಲಿ. ಆಗ್ನಿಂದ ಈ ಕೈನ ಮಡ್ಚಕ್ಕಾಗಲ್ಲ, ಮರಗಟ್ಬಿಟ್ಟಿದೆ. ಇಲ್ಲಿಂದ ಒಂದು ರಕ್ತನಾಳನ ತೆಗೆದಿದ್ದಾರೆ. ಇದೂ ನಾಗರಾವ್ ಕಚ್ಚಿದ್ದೆ. ನೆಕ್ಸ್ಟ್ ಕಚ್ಚಿದ್ದು ಈ ಮಧ್ಯ ಬೆರಳಿಗೆ. ನಾಗರಾವ್ ಕಚ್ಚಿದ್ರಿಂದ ಈ ಬೆರಳನ್ನ ತೆಗೆದುಬಿಟ್ರು. ಆಮೇಲೆ ಇಲ್ಲಿ ಅಂಗೈ ಕಚ್ಚಿತ್ತು, ಇದು ಕೂಡ ಮರಗಟ್ಟಿದೆ. ಹಾಗೆ ಇಲ್ಲಿ ಕಿರುಬೆರಳಿಗೂ ಕಚ್ಚಿತ್ತು, ಇದು ಕೊಳಕ್ಮಂಡ್ಲ ಕಚ್ಚಿದ್ದು. ಮತ್ತೆ ಇಲ್ಲೂ ಕಚ್ಚಿದೆ ನೋಡಿ. ಇಷ್ಟೊಂದು ಬಾರಿ ಹಾವುಗಳ ಕೈಲಿ ಕಚ್ಚಿಸ್ಕೊಂಡಿದ್ದರಿಂದ ವಿಷ ಔಷಧವಾಗಿ ಪರಿಣಮಿಸಿ ನನ್ನ ದೇಹದಲ್ಲಿ ಆಂಟಿಬಾಡೀಸ್ ಫಾರ್ಮ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ತ್ರಿವೇಂದ್ರಂನ ಕೆಲವು ಡಾಕ್ಟರ್ಗಳು 2 ತಿಂಗಳಿಗೊಮ್ಮೆ ನನ್ನ ರಕ್ತನ ಪರೀಕ್ಷೆ ಮಾಡಿ ಆಂಟಿಬಾಡಿ ಎಷ್ಟು ಹೆಚ್ಚಾಗಿದೆ ಅಂತ ಚೆಕ್ ಮಾಡ್ತಾರೆ. ಸರ್ಪಗಳ ಲೋಕದಲ್ಲಿ ವಿಹರಿಸಿದ ಸರ್ಪಗಳ ಒಡೆಯ ವಾವಾ ಸುರೇಶ್ ಅವರನ್ನ ಭೇಟಿಯಾಗಿದ್ದಾಯ್ತು. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಕಡಿಯಪಟ್ಟಣಂಗೆ ಕರೆದೊಯ್ಯುತ್ತೇವೆ ಬನ್ನಿ. ನಾನೀಗಿರೋದು ಅರೇಬಿಯನ್ ಸಮುದ್ರದ ದಡದಲ್ಲಿರೋ ಮುಟ್ಟಮ್ಮಲ್ಲಿ. ಪೋರ್ಚುಗೀಸ್, ಡಚ್, ಬ್ರಿಟಿಷ್ ಇವರೆಲ್ಲರೂ ಈ ಸಮುದ್ರದ ಮುಖಾಂತರನೇ ನಮ್ಮ ಭಾರತ ದೇಶಕ್ಕೆ ಬಂದಿದ್ದು. ಇದು ಆಗಿನ ಕಾಲದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೇಡ್ ರೂಟ್ ಆಗಿತ್ತು. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಕಡಿಯಪಟ್ಟಣಂ. ಅಲ್ಲಿಗೆ ನಮ್ಮ ಪಯಣ. ಕಡಿಯಪಟ್ಟಣಂ ಇರುವುದು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ. ಈ ಸ್ಥಳ ನಿಗೂಢತೆಯ ಆಗರ. ಇದು ಸಮುದ್ರದಲ್ಲಿರುವ ಒಂದು ದೊಡ್ಡ ಬಂಡೆಗೆ ಪ್ರಖ್ಯಾತಿ ವಿಖ್ಯಾತಿ ಕೂಡ. ಅದಕ್ಕೆ ಮುಖ್ಯ ಕಾರಣ ಇಲ್ಲಿನ ಕಲ್ಲು ಬಂಡೆಯ ಕೆಳಗಿರುವ ಸಮುದ್ರದಾಳದಲ್ಲಿ ಹೇರಳವಾಗಿ ದೊರೆಯುವ ಬಲಮುರಿ ಶಂಖ. ಇದು ಶ್ರೀಕೃಷ್ಣ ಬಳಸಿದ ಪಾಂಚಜನ್ಯ ಎಂಬ ಪ್ರತೀತಿ ಇದೆ. ಈ ಅಪರೂಪದ ಶಂಖ ತುಂಬಾನೇ ಕಾಸ್ಟ್ಲಿ. ಹಾಗೆ ಅಂತ ಇದನ್ನ ಯಾರ್ ಬೇಕಾದ್ರೂ ತಗೊಂಡ್ ಬರಬಹುದು ಅನ್ಕೋಬೇಡಿ. ಈ ಬಲಮುರಿ ಶಂಖ ಯಾರ ಕೈಗೂ ಸಿಗೋದಿಲ್ಲ. ಅಲ್ಲೇ ಇರೋದು ಈ ಶಂಖದ ರಹಸ್ಯ. ಈ ಶಂಖ ಸಮುದ್ರದ ದಡದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಆಡುಮಂಜೈ ಪಾರೆ ಅಂದರೆ ಆಡು ಮೇಯಿಸುವ ಬೆಟ್ಟದಲ್ಲಿ ಸಿಗುತ್ತೆ. ಇದು ಸಾಮಾನ್ಯ ಕಲ್ಲಿನ ಬೆಟ್ಟ ಅಲ್ಲ, ಅದೊಂದು ಹಾಂಟೆಡ್ ಪ್ಲೇಸ್. ಬಲಮುರಿ ಶಂಕು ಆಸೆಗೆ ಎಷ್ಟೊಂದು ಜನ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅವರು ಒಂದೆರಡಲ್ಲ ಕಷ್ಟ ಅನುಭವಿಸೋದು. ಅಲ್ಲಿ ಏನೋ ಒಂದು ಅಗೋಚರ ಶಕ್ತಿ ಇದೆ. ಆ ಬಂಡೆ ಹತ್ರ ಹೋದಾಗ ಒಂಥರ ವಿಚಿತ್ರ ಶಬ್ದ ಕೇಳಕ್ ಶುರುವಾಗುತ್ತೆ. ಹಾಗೆ ಆ ಶಬ್ದ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಒಮ್ಮೆಲೆ ವಾತಾವರಣದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಂತ ಸಮಯದಲ್ಲಿ ಯಾರಾದ್ರೂ ಸಮುದ್ರಕ್ಕೆ ಇಳಿದ್ರು ಅಂದ್ರೆ ಅವ್ರು ಖಂಡಿತ ವಾಪಸ್ ಬರಲ್ಲ. ಆಡು ಮೇಯಿಸುವ ಬಂಡೆಯಿಂದ ಹೊರಬರೋ ವಿಚಿತ್ರ ಕೆಟ್ಟ ಶಬ್ದ ಯಾವುದು? ಯಾಕೆ ಈ ಸ್ಥಳ ಶಾಪಗ್ರಸ್ತ? ಮನುಷ್ಯನ ಹೊಟ್ಟೆ ಬಾಕುತನವನ್ನ ಹಿಮ್ಮೆಟ್ಟಿಸಲು ಪರಿಸರ ಆಡುವ ಆಟನ ಇದು. ಆಡು ಮೇಯಿಸುವ ಬೆಟ್ಟ ತನ್ನಲ್ಲಿ ಹುದುಗಿಸಿಕೊಂಡ ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ನಾವು ಆಡುಮಂಜೈ ಪಾರೈಗೆ ಹೊರಟ್ವಿ. ನಾನೀಗಿರೋದು ಕಡಿಯಪಟ್ಟಣಂ ಅಲ್ಲಿ. ನಿಮ್ಗೆ ಹೇಳ್ದಂತ ಆ ದೆವ್ವದ ಸ್ಟೋರ್ ಇರೋದು ದೂರದಲ್ಲಿ ಕಾಣಿಸ್ತಿರೋ ಆ ಐಲ್ಯಾಂಡ್ ಅಲ್ಲಿ. ಆ ಐಲ್ಯಾಂಡ್ ಹತ್ರ ಒಂದು ವಿಚಿತ್ರವಾದ ಶಬ್ದ ಬರುತ್ತೆ. ಆ ಶಬ್ದದಿಂದ ಮೆಂಟಲ್ ಸ್ಟ್ರೆಸ್ ಆಗತ್ತೆ ಅಂತ ಅಲ್ಲಿ ಯಾರು ಹೋಗೋದೇ ಇಲ್ಲ.
ಹೋಗೋ ಧೈರ್ಯ ಕೂಡ ಮಾಡಲ್ಲ. ನಾನಿವತ್ತು ಧೈರ್ಯ ಮಾಡಿ ಆ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗೋಕೆ ಮುಂಚೆ ಈ ಊರಿನ ಜನರ ಬಗ್ಗೆ ತಿಳ್ಕೊಳ್ಳೋಣ. ಕಡಿಯಪಟ್ಟಣಂ ಊರಿನಲ್ಲಿ ಹೆಚ್ಚಿನವರು ಮೀನುಗಾರರು. ಇಲ್ಲಿರುವ ಬಹಳ ಮಂದಿ ಕ್ರಿಶ್ಚಿಯನ್ ಧರ್ಮದವರು. ಈ ಊರನ್ನ ನೋಡಿದ್ರೆ ಇಲ್ಲಿನ ಜನ ಎಷ್ಟು ಸಾಧಾರಣ ಜೀವನ ನಡೆಸ್ತಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಇವರ ಹಳ್ಳಿಯಲ್ಲೇ ದೊರೆಯುವ ಅತಿ ವಿರಳ ಹಾಗೂ ತುಂಬಾನೇ ದುಬಾರಿಯಾಗಿರುವ ಬಲಮುರಿ ಶಂಖವನ್ನ ಸಂಗ್ರಹಿಸಿ ಶ್ರೀಮಂತಿಕೆಯ ಜೀವನ ನಡೆಸಬಹುದಿತ್ತು. ಆದ್ರೆ ಅದ್ಯಾವುದೋ ಶಕ್ತಿ ಅಪರೂಪದ ಶಂಖದ ಖಜಾನೆಯನ್ನ ಮುಟ್ಟಲು ತಡೆಯುತ್ತೆ. ಸುಮಾರು 150 ವರ್ಷದ ಹಿಂದೆ ಈ ಬಂಡೆ ಇರೋ ಜಾಗದಲ್ಲಿ ಒಂದು ದ್ವೀಪ ಇತ್ತು. ಆ ದ್ವೀಪದಲ್ಲಿ ಜನಗಳು ಮೇಕೆಗಳನ್ನು ಮೇಯಿಸ್ತಿದ್ರು. ಆ ಕಾರಣಕ್ಕೆ ಈ ಬಂಡೆನ ಆಡ್ ಮೇಯಿಸೋ ಬಂಡೆ ಅಂತ ಕರೀತಾರೆ. ಹಾಗೆ ಕಾಲಕ್ರಮೇಣ ಸಮುದ್ರದ ಮಟ್ಟ ಜಾಸ್ತಿ ಆಗಿ ದ್ವೀಪ ಮುಚ್ಚೋಗಿ ಇವಾಗ ಬಂಡೆ ಮಾತ್ರ ಉಳ್ಕೊಂಡಿದೆ. ಅಲ್ಲಿ ಬಲಮುರಿ ಶಂಖ ಸಿಗುತ್ತೆ. ಅದನ್ನ ತಗೊಳಕ್ ಹೋಗಿ ಎಷ್ಟೋ ಜನ ಸತ್ತಿದ್ದಾರೆ. ಸತ್ತೋರಾತ್ಮ ಆ ಶಂಕು ಪಡೆಯೋ ಆಸೆಯಲ್ಲಿ ಮುಕ್ತಿ ಸಿಗದೆ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಜನ ನಂಬ್ತಾರೆ. ಹಾಗಾಗಿ ಅಲ್ಲಿ ಯಾರೇ ಹೋದ್ರೂ ಏನಾದ್ರೂ ತೊಂದರೆ ಆಗೇ ಆಗತ್ತೆ. ಅಣ್ಣ ஆட்மீன் சப்பாறைக்கு நீ போயிருக்கீங்களா? அண்ணா ஆட்மீன் சப்பாறைக்கு நீ போயிருக்கீங்களா? எவ்வளோ தூரம் இருக்கு இங்கேருந்து? ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್. ರಾತ್ರಿ ವೇಳೆಲ್ಲ போலாமா? ಹಗಲೊತ್ತೆ ಯಾರು ಆ ಕಡೆ ತಲೆ ಹಾಕಲ್ಲ. ಇನ್ನು ರಾತ್ರಿ ಹೊತ್ತು ಯಾರಾದರೂ ಆ ಕಡೆ ಹೋಗ್ತಾರಾ? ನೀವು ವರீங்களா ಇನ್ನು ಕೂಡ? ಇನ್ನಿಕ್ಕೆ ನಿಮಗೆ ಜೀವದ ಮೇಲೆ ಆಸೆ ಇಲ್ಲ ಅಂತ ಅನ್ಸುತ್ತೆ. ಪರಮಾಟಿ. ಓಕೆ, ಅದ್ರ ಬಗ್ಗೆ ಮಾತಾಡೋಕ್ಕೂ ರೆಡಿ ಇಲ್ಲ. ನಾನು ಅಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಬರೋಕ್ಕೂ ರೆಡಿ ಇಲ್ಲ ಇವರು. ಅಲ್ಲಿನ ಮೀನುಗಾರರ ಎದೆ ನಡುಗುವಂತೆ ಮಾಡಿದ ಆ ಕೆಟ್ಟ ಶಬ್ದ ಯಾವುದೆಂದು ತಿಳಿಯೋಕೆ ನಾವು ಹುಚ್ಚು ಉತ್ಸಾಹ ತೋರಿದ್ವಿ. ಆದರೆ ನಮ್ಮ ಉತ್ಸಾಹಕ್ಕೆ ಆ ಹಳ್ಳಿಯವರು ಸ್ಪಂದಿಸಲಿಲ್ಲ. ಅವರ್ಯಾರೂ ನಮ್ಮ ಜೊತೆ ಬರೋಕೆ ಸಿದ್ಧವಾಗಿರ್ಲಿಲ್ಲ. ಹಾಗಾಗಿ ನಾವು ಒಬ್ಬರೇ ಹೋಗದೆ ಬೇರೆ ದಾರಿನೇ ಇರ್ಲಿಲ್ಲ. ಅಣೆ ಆಡು ಮೇಚಂ ಪಾರೈಗೆ ಎಪ್ಪಿ ಪೋಣ? ಆಡ್ ಮೇಯಿಸೋ ಬಂಡೆ ಹೀಗೆ ನೇರ ಸಮುದ್ರದ ಕಡೆ ಹೋದ್ರೆ ಸಿಗುತ್ತೆ. ಯಾಕೆ ನೀವು ಆ ಕಡೆ ಎಲ್ಲ ಹೋಗಕ್ಕಾಗಲ್ಲ. ನೀವು போயிருக்கீங்களா? ಅಲ್ಲಿ ಹೋಗಿ ಒಂದೆರಡಲ್ಲ ನಾನು ಅನುಭವಿಸಿರೋದು. ಆ ಜಾಗ ಸರಿ ಇಲ್ಲ. ಅಲ್ಲಿಗೆ ಹೋಗ್ಬೇಕು ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗ್ಬೇಡಿ. ಏನ ಇರ್ಕಂಗೆ? ಅಲ್ಲಿ ಮುತ್ತು ಮತ್ತೆ ಬೆಲೆ ಬಾಳೋ ಬಲುಮುರಿ ಶಂಕು ಎಲ್ಲ ಸಿಗುತ್ತೆ. ಆ ತರ ಒಂದು ಶಂಕು ಸಿಕ್ಬಿಟ್ರೆ ಸಾಕು, ಈ ಊರಿನಲ್ಲಿ ಆರಾಮಾಗಿ ಜೀವನ ನಡೆಸಬಹುದು. பலம்புரி சங்கு வந்து லட்சத்திலேயே கோடியில தான் ஒன்று கிடைக்கும். ஓகே, அது ஒன்று கிடைக்கிறதா ரொம்ப விலை இருக்கும். எவ்வளோ விலை இருக்கு? ಅದು ಒಂದು 50 ಲಕ್ಷ 70. ಅದು ಬಂದು 50 ಲಕ್ಷದಿಂದ 70 ಲಕ್ಷದ ತನಕ ಬೆಲೆ ಇರುತ್ತೆ. 50 ಲಕ್ಷ 70 ಲಕ್ಷ 50 ಲಕ್ಷ 75 ಲಕ್ಷ இருக்கும். ಅವರು ರಜನಿಕಾಂತ್ ವಾಂಗನದಾಗ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಬಲಮುರಿ ಶಂಕುನ ಇಲ್ಲಿಂದ ತಗೊಂಡು ಹೋಗಿದ್ರು. ಅವರು ಆ ಶಂಕನ ಇಲ್ಲಿಂದ ಅವರು ವಾಂಗನರು. ಈ ಬಲಮುರಿ ಶಂಖ ಅಷ್ಟೊಂದು ವಿಶೇಷತೆ ಹೊಂದಿದ್ಯಾ? ಯಾವ ಕಾರಣಕ್ಕಾಗಿ ಈ ಶಂಖ ಅಷ್ಟು ದುಬಾರಿ? ಇದರ ಉತ್ತರಕ್ಕಾಗಿ ನಾವು ವಿಜ್ಞಾನ ಹಾಗೂ ಪುರಾಣದ ಪುಟಗಳನ್ನ ತಿರುವಿ ಹಾಕೋಣ. ಶಂಖಕ್ಕೆ ಹಿಂದೂ ಧರ್ಮ ಹಾಗೂ ಬೌದ್ಧ ಧರ್ಮದಲ್ಲಿ ಶಾಸ್ತ್ರೋಕ್ತ ಹಾಗೂ ಧಾರ್ಮಿಕ ಮಹತ್ವವಿದೆ. ಕೇರಳ ರಾಜ್ಯದ ಲಾಂಛನ ಶಂಖವೇ ಆಗಿದೆ. ಶಂಖ ಸಮುದ್ರದ ಬಸವನ ಹುಳುವಿನಿಂದ ಸಿಗುವ ಚಿಪ್ ಆಗಿದೆ. ಹಿಂದೂ ಧರ್ಮ ದೇವರಾದ ವಿಷ್ಣುವಿನ ಪವಿತ್ರ ಚಿಹ್ನೆ ಕೂಡ ಶಂಖವೇ. ಹಿಂದೂ ದೇವಸ್ಥಾನಗಳ ಪೂಜೆಗಳಲ್ಲಿ ಇಂದಿಗೂ ಶಂಖವನ್ನ ಊದುವ ರೂಢಿ ಇದೆ. ಹಿಂದೆ ಮಹಾಭಾರತದ ಯುದ್ಧದಲ್ಲಿ ಕಹಳೆಯಂತೆ ಶಂಖವನ್ನ ಊದ್ತಿದ್ರು. ಇಷ್ಟೆಲ್ಲ ತಿಳಿದ ಮೇಲೆ ಹಿಂದೂ ಧರ್ಮದಲ್ಲಿ ಮಾತ್ರ ಶಂಖಕ್ಕೆ ಇಷ್ಟೊಂದು ಮಹತ್ವದ ಸ್ಥಾನ ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಉತ್ತರ ಈ ಶಂಖದಿಂದ ಹೊರಹೊಮ್ಮುವ ಓಂ ತರಂಗ. ಸಮುದ್ರದ ತಳದಲ್ಲಿ 2 ರೀತಿಯ ಶಂಖ ಲಭ್ಯವಾಗುತ್ತೆ. ಒಂದು ವಾಮವರ್ತ, ಇದು ಎಡಮುರಿ ಶಂಖವಾಗಿದೆ. ಇದು ಹೇರಳವಾಗಿ ಲಭ್ಯವಾಗುತ್ತೆ. ಮತ್ತೊಂದು ದಕ್ಷಿಣವರ್ತ, ಇದು ಬಲಮುರಿ ಶಂಖವಾಗಿದ್ದು ಕೃಷ್ಣನ ಪಾಂಚಜನ್ಯ ಅಂತಾನೆ ಹೇಳಲಾಗುತ್ತೆ. ಇಂತಹ ಶಂಖ ಸಿಗೋದು ಬಹಳ ಅಪರೂಪ. ದಕ್ಷಿಣಾವರ್ತ ಲಕ್ಷ್ಮಿ ಹಾಗೂ ವಿಷ್ಣುವಿನ ವಾಸಸ್ಥಾನ ಅಂತ ಕೂಡ ಹೇಳಲಾಗುತ್ತೆ. ಸ್ಕಂದ ಪುರಾಣದ ಪ್ರಕಾರ ದಕ್ಷಿಣಾವರ್ತ ಅತಿ ದುರ್ಲಭ ಆಭರಣ ಹಾಗೂ ಪವಿತ್ರ ರತ್ನವಾಗಿದೆ. ಇದು ದೀರ್ಘಾಯುಷ್ಯ, ಕೀರ್ತಿ, ಐಶ್ವರ್ಯವನ್ನ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಇದರ ಹೊಳಪು ಹಾಗೂ ಗಾತ್ರವನ್ನ ಅವಲಂಬಿಸಿ ಇದರ ಬೆಲೆ ನಿಗದಿಯಾಗುತ್ತೆ.
ಇದನ್ನೆಲ್ಲ ಅರಿತ ನಂತರ ಆ ಆಡು ಮೇಯಿಸುವ ಬಂಡೆಯನ್ನ ನೋಡೋಕೆ ನಮಗೆ ಉತ್ಸಾಹ ಇಮ್ಮಡಿಯಾಗಿತ್ತು. ಮಧ್ಯರಾತ್ರಿ ಅಲೆಗಳು ಆ ಬಂಡೆ ಹತ್ರ ತುಂಬಾ ಜಾಸ್ತಿ ಇರುತ್ತೆ. ನಮ್ಗಿಂತ ಒಂದು 10 ಅಡಿ ಮೇಲಕ್ಕೆ ಏರ್ ಬರುತ್ತೆ. ಮತ್ತೆ ಅಲ್ಲಿ ಪ್ರೇತಾತ್ಮಗಳಿದಾವೆ ಅಂತ ಹೇಳ್ತಾರೆ. ಓಕೆ, ಏನು ಕೂಡ ಬರೀಂಗ್ಲಾ? ಅಲ್ಗ ನಾನ್ ಬರಲ್ಲ. ನೀವೆಲ್ಲ ಯಾಕೆ ಬಂದಿದ್ದೀರಿ ಇಲ್ಲಿ? ಅದ ಆಡ್ಮೇಲೆ ಚಪಾರಕ್ಕೆ ಬರೋದಿತ್ತು. ಹೋಗ್ಬಿಟ್ಟು ಹಾಕ್ನು ಅದೆನ್ನ ಸೌಂಡ್ ಬರ್ದೇನಿಟ್ಟು ಪಕ್ಕದಕ್ಕಾಗಲ್ಲ. ಬಲಮುರಿ ಶಂಕುನೇನಾದ್ರೂ ಹುಡ್ಕೊಂಡ್ ಬಂದಿದ್ರೆ ದಯವಿಟ್ಟು ವಾಪಸ್ ಹೋಗಿ. ಇವತ್ತು ಹುಣ್ಣಿಮೆ ಬೇರೆ, ಅಲೆ ಬೇರೆ ದಿನಕ್ಕಿಂತ ಜಾಸ್ತಿ ಇರುತ್ತೆ. ಆ ಬಂಡೆ ಮೇಲೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನನ್ನ ಮಾತು ಕೇಳಿ ಹೋಗ್ಬೇಡಿ. ನಾವು ಹೋಗ್ತಾ ಇದೀವಿ ಅಂತ ಗೊತ್ತಾಗಿದ ತಕ್ಷಣ ಇವ್ರು ಬಂದು ಅಲ್ಲಿ ಹೋಗ್ಬೇಡಿ, ಅದು ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ, ಅಪಾಯ ಇದೆ ಅಂತ ವಾರ್ನ್ ಮಾಡ್ತಿದ್ದಾರೆ. ಯಾರಾದ್ರೂ ಹೊಸಬರು ಅವರ ಹಳ್ಳಿಗೆ ಬಂದ್ರೆ ಇವರು ಶಂಖದ ಶೋಧನೆಗಾಗಿಯೇ ಬಂದಿರಬೇಕು ಅನ್ನೋ ಅನುಮಾನದಿಂದ ನೋಡ್ತಾರೆ. ಸಮುದ್ರದ ದಂಡೆಗೆ ಹೋದ ಮೇಲೆ ನಮ್ಮಲ್ಲಿ ಗೊಂದಲ ದುಗುಡಗಳು ಹೆಚ್ಚಾದ್ವು. ಅಲ್ಲಿನ ಮೀನುಗಾರರು ಪರಿಣಿತ ಈಜುಗಾರರು. ಸಮುದ್ರ ಅಂದ್ರೆ ಅವರಿಗೆ ಮನೆ ಇದ್ದಂತೆ, ಇಂಚಿಂಚು ಪರಿಚಯ. ಆದ್ರೆ ಆಡು ಮಂಜೈ ಪರಾಯಿ ಹೆಸರು ಕೇಳಿದ್ರೆ ಸಾಕು ಹೆದರ್ಕೊಳ್ತಾ ಇದ್ರು. ಅಂಥವರೇ ಈ ಆಡು ಮಂಜೈ ಪರಾಯಿಗೆ ಹೆದರುವಾಗ ಇನ್ನು ನಮಗತಿ ಏನು? ಆ ಸ್ಥಳಕ್ಕೆ ಅಪರಿಚಿತರಾದ ನಮಗೆ ಆ ಭಯಾನಕತೆಯನ್ನ ಎದುರಿಸೋಕೆ ಶಕ್ತಿ ಇದೆಯಾ? ಐಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಊರ್ ಜನರ ಹತ್ರ ಮಾತಾಡಕ್ಕೆ ಟ್ರೈ ಮಾಡಿದೆ, ಬಟ್ ಯಾರು ಅದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ. ತುಂಬಾ ರಿಕ್ವೆಸ್ಟ್ ಮಾಡಿ ಬನ್ನಿ ಆ ಐಲ್ಯಾಂಡ್ಗೆ ಹೋಗೋಣ ಅಂದ್ರೆ ಇಲ್ಲ ನಾವು ಬರಲ್ಲ, ನಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂದ್ಬಿಟ್ಟು ಯಾರು ಬರ್ತಾ ಇಲ್ಲ. ಇದರಿಂದನೇ ನನಗೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ತಿಳ್ಕೊಂತೀನಿ, ನಾನೇ ಹೋಗ್ತೀನಿ. ಇಡೀ ಹಳ್ಳಿಯನ್ನೇ ಹುಡುಕಿದ್ರು ನಮ್ಮನ್ನ ಆಡು ಮಂಜೈ ಪರಾಯಿ ಸ್ಥಳಕ್ಕೆ ಕರ್ಕೊಂಡು ಹೋಗೋಕೆ ಯಾರೂ ಸಿಗಲಿಲ್ಲ. ಅಂತೂ ಕೊನೆಗೆ ಒಬ್ಬ ಮೀನುಗಾರ ನಮ್ಮನ್ನ ಆ ಸ್ಥಳಕ್ಕೆ ಕರ್ಕೊಂಡು ಹೋಗೋಕೆ ಒಪ್ಪಿದ್ರು. ಯಾರು ಬರಕ್ ರೆಡಿ ಇಲ್ಲ, ಬಟ್ ಧೈರ್ಯ ಮಾಡಿ ಒಬ್ಬರೇ ಒಬ್ರು ಶಿಪ್ ಮ್ಯಾನ್ ಸಿಕ್ಕ್ಯಾರ, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಅವರನ್ನ ಒಪ್ಪಿಸೋ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ. ಅಕ್ಷರಶಃ ನಾವು ಅವರನ್ನ ಬೇಡ್ಕೊಳ್ಬೇಕಾಯ್ತು. ಅಫ್ಕೋರ್ಸ್ ಪ್ರಾಣದ ಮೇಲೆ ಆಸೆ ಯಾರಿಗಿರೋಲ್ಲ. ಬಲಮುರಿ ಶಂಕುಗಳನ್ನ ಹುಡ್ಕೋದೇ ನನ್ನ ಕೆಲಸ. ಇದುವರೆಗೂ ನನಗೊಂದು ಶಂಕುನೂ ಸಿಕ್ಕಿಲ್ಲ. ಆಡ್ಮೇಸೋ ಬಂಡೆ ಹತ್ರ ತುಂಬಾ ಬಲಮುರಿ ಶಂಕುಗಳಿವೆ. ಆ ಜಾಗದಲ್ಲಿ ಕಾಲಿಡೋದು ಅಪಾಯ. ಧೈರ್ಯ ಮಾಡಿ ನನ್ನ ಸಂಬಂಧಿಕರಿಬ್ರು ಅಲ್ಲಿಗೆ ಹೋಗಿದ್ರು. ಅವರು ಇವತ್ತಿನ ತನಕ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಹೋಗೋದು ಸಿಕ್ಕಾಬಿಡೆ ಡೇಂಜರು, ಭಯ ಆಗ್ತಿದೆ ಅಂತ ಜನರು ಹೆದರ್ಕೊಂತಿದ್ದಾರೆ. ಧೈರ್ಯ ಮಾಡಿ ನಮ್ಮ ಜೊತೆ ಬಂದಿರ್ಬೋದು, ಬಟ್ ಆಗಲ್ಲ ಅಣ್ಣ. ನಾನು ಇದುವರೆಗೂ ಹೋಗಿದ್ದಿಲ್ಲ, ನನ್ನ ಬಲವಂತಕ್ಕೋಸ್ಕರ ಎಷ್ಟೊಂದು ಜನ ಬಂದಿದ್ದಾರೆ. ಕೇರಳದ ಯಾವುದೇ ಸಮುದ್ರ ತೀರದಲ್ಲಿ ನೋಡಿದ್ರು ಅಲ್ಲಿ ಮೀನುಗಾರರು ನೆಮ್ಮದಿಯಿಂದ ಮೀನು ಹಿಡಿತಾ ಇರೋ ದೃಶ್ಯ ಸಾಮಾನ್ಯ. ಆದ್ರೆ ನಾವು ಹೋಗ್ತಾ ಇರೋ ದಾರಿಲಿ ಒಬ್ಬನೇ ಒಬ್ಬ ಬೆಸ್ತ ಕೂಡ ನಮ್ಮ ಕಣ್ಣಿಗೆ ಬೀಳಲಿಲ್ಲ. ಈ ದಾರಿ ಎಷ್ಟು ಅಪಾಯಕಾರಿ ಅಂದ್ರೆ ಮೀನುಗಾರರು ಆಡು ಮಂಜೈ ಪರಾಯಿಗೆ ಬಂದು ಮೀನ್ ಹುಡ್ಕೋದಿರ್ಲಿ, ಆ ಕಡೆ ಸುಳಿತಾನೂ ಇರ್ಲಿಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೋಟಿನ ಕ್ಯಾಪ್ಟನ್ ಒಬ್ಬ ಎಕ್ಸ್ಪರ್ಟ್ ಫಿಶರ್ಮ್ಯಾನ್. ಅವ್ರು ಹೇಳೋ ಹಾಗೆ ಆಡು ಮಂಜೈ ಪರಾಯಿಗೆ ಅಪರೂಪದ ಶಂಖದ ಆಸೆಗಾಗಿ ಅನೇಕ ಸಾರಿ ಹೋಗಿ ಬಂದಿದ್ದಾರೆ. ಆದ್ರೆ ನೀವು ಒಮ್ಮೆ ಅವರ ಅನುಭವನ ಅವರ ಮಾತಲ್ಲೇ ಕೇಳಿ. ನನ್ನ ಸಂಬಂಧಿಕರು ಅಲ್ಲಿ ಕಾಣೆ ಆದ್ಮೇಲೆ ಅವ್ರನ್ನ ಹುಡುಕ್ತಾ ಅಲ್ಲಿಗೆ ನಾನು ಹೋಗಿದ್ದೆ. ನನ್ನ ಜೀವನದ ಕೆಟ್ಟ ದಿನ ಅದು. ಮಧ್ಯರಾತ್ರಿ ಆಗ್ತಿದ್ದ ಹಾಗೆ ಬಂಡೆ ಮಧ್ಯದಿಂದ ವಿಚಿತ್ರ ಶಬ್ದ ಕೇಳಕ್ ಶುರುವಾಯಿತು. ಸ್ವಲ್ಪ ಹೊತ್ತಾದ್ಮೇಲೆ ವಾತಾವರಣದಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಉಸಿರಾಡಕ್ಕೆ ತೊಂದರೆ ಆಗ್ತಾ ಇತ್ತು. ಆಮೇಲೆ ತಲೆ ಒಂಥರ ಚಿಟ್ ಹಿಡಿದು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಾಗಿದ್ರೆ ಆ ವಿಚಿತ್ರ ಶಬ್ದ ಬರೋಕೆ ಕಾರಣ ಏನು? ಮೀನುಗಾರರು ತಮ್ಮ ಬುದ್ಧಿ ಸ್ಥಿಮಿತ ಕಳೆದುಕೊಂಡು ಗೊಂದಲಗೊಂಡು ಕೊನೆಗೆ ಪ್ರಾಣ ತೆಗೆಯುವಷ್ಟು ವಾತಾವರಣದ ಮೇಲೆ ಒತ್ತಡ ಹಾಕೋ ಶಕ್ತಿಯಾದ್ರೂ ಯಾವುದೋ? ಇಷ್ಟು ದಿನ ಭೇಟಿ ಕೊಟ್ಟ ಸ್ಥಳಗಳಿಗಿಂತ ಇದು ಭಯಾನಕ ನೆಗೆಟಿವ್ ಎನರ್ಜಿ ಇರೋ ಸ್ಥಳ ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಇತ್ತು. ಖಂಡಿತ ಈ ಸ್ಥಳ ನಮಗೆ ಬಿಗ್ ಚಾಲೆಂಜ್. ನಮ್ಮ ಪ್ರಯಾಣ ಸಾಗ್ತಾ ಇತ್ತು. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ನೀರು ನೀರು ಮತ್ತು ನೀರು.
ಸಮುದ್ರದ ನಟ್ಟ ನಡುವೆ ನಾವಿದ್ದೀವಿ ಅನ್ನೋ ಫೀಲಿಂಗ್. ಇದು ನಮ್ಮ ಮೈಂಡಲ್ಲಿ ಒಂದು ರೀತಿಯ ಏಕತಾನತೆ ಸೃಷ್ಟಿಸಿತ್ತು. ಈ ಮೊನೋಟನಸ್ ಒಂದೇ ಸಮನೆ ಘರ್ಜಿಸುವ ಸಮುದ್ರದ ಅಲೆಗಳು ಸೃಷ್ಟಿಸೋ ಟ್ರಾನ್ಸ್ ಸೌಂಡಿಂದಾನ ಅಥವಾ ನಾವು ಕೇಳಿದ ಕಲ್ಲಿನ ಕಥೆಯಿಂದಾನ ಗೊತ್ತಿಲ್ಲ. ನಾಗರಿಕತೆಯಿಂದ ದೂರವಾದ ಮೌನದ ಅತೀತಕ್ಕೆ ಸಾಗ್ತಾ ಇದ್ವಿ. ಆದ್ರೂ ಆ ಮೌನದಲ್ಲೂ ಶಬ್ದವಿತ್ತು. ಆ ಮೌನದ ಶಬ್ದ ಮನಸ್ಸಿನ ಶಾಂತಿ ಕಲಕ್ತಿತ್ತು. ನಮ್ಮ ಮತ್ತು ಆಡು ಮಂಜೈ ಪರಾಯಿ ನಡುವೆ ಇರುವ ಅಂತರ ಕಡಿಮೆಯಾಗ್ತಾ ಇತ್ತು. ಅದರ ಹಿಂದೆಯೇ ಭಯ, ಕುತೂಹಲಗಳು ತೀವ್ರವಾಗ್ತಾ ಇದ್ವು. ನಮ್ಮ ಎದುರಿಗಿತ್ತು ಸಾವಿನ ಕಲ್ಲು, ಆಡು ಮಂಜೈ ಪರಾಯ್. ನಂಬೋಕೆ ಆಗ್ತಾ ಇಲ್ಲ. ನಾವು ನಿಂತಿದ್ದ ಬಂಡೆಯ ಕೆಳಗಿದೆ ಒಂದು ದ್ವೀಪ ಮತ್ತು ಖಜಾನೆ. ಸೊ ಫೈನಲಿ ಈ ಆಡು ಮೇಯಿಸೋ ಬಂಡೆ ಮೇಲೆ ಬಂದಾಯಿತು. ಜೋರಾಗೆ ಗಾಳಿ ಬರ್ತಿದೆ, ಅಲೆಗಳ ಸೌಂಡು ಓ ಅಂತ ಕೇಳಿಸ್ತಿದೆ. ಇವತ್ತು ರಾತ್ರಿ ಇಲ್ಲೇ ಕಳಿತೀನಿ. ಇದೇ ಸ್ಥಳದಲ್ಲಿ ಸುಮಾರು 50 ಅಡಿ ಆಳ ಕೆಳೆದ್ರೆ ಅಪರೂಪದ ಶಂಖ ಸಿಗುತ್ತೆ. ಈ ಸಾವಿನ ಕಲ್ಲಿನ ಬಗ್ಗೆ ಗೊತ್ತಿಲ್ಲದೆ ಇರೋರು, ಶಂಖದ ಆಸೆಗೆ ಕದ್ದು ಮುಚ್ಚಿ ಬಂದು ನೀರ್ಗಿಳಿದಿರೋರು ಅದೆಷ್ಟೋ ಮಂದಿ. ಇಲ್ಲಿವರೆಗೂ ಶಂಕು ಹುಡುಕ್ತಾ ಯಾರೇ ಬಂದಿದ್ರು ಅವ್ರು ಯಾರು ಮತ್ತೆ ದಡಕ್ಕೆ ಬಂದಿದ್ದ ಉದಾಹರಣೆಗಳೇ ಇಲ್ಲ. ಕೆಲವು ಸಿಟಿ ಜನ ಇಲ್ಲಿಗೆ ಬಂದಿದ್ರು. ಅವರು ಸಮುದ್ರದ ಆಳಕ್ಕೆ ಹೋಗೋಕ್ಕೋಸ್ಕರ ಆಮ್ಲಜನಕ ಮತ್ತು ಬೇರೆ ಉಪಕರಣಗಳನ್ನೆಲ್ಲ ತಂದಿದ್ರು. ಸಮುದ್ರಕ್ಕೆ ಇಳಿದ್ರು, ಅವರಷ್ಟೇ ವಾಪಸ್ ಬರಲೇ ಇಲ್ಲ. ಸಾಧಾರಣ ಮಂದಿ ಅಷ್ಟೇ ಅಲ್ಲ, ಅತ್ಯಾಧುನಿಕ ಡೈವಿಂಗ್ ಗೇರ್ ಹೊಂದಿರೋ ಎಕ್ಸ್ಪೀರಿಯನ್ಸ್ ಡೈವರ್ಸ್ ಕೂಡ ಇಲ್ಲಿ ಸಾವನ್ನಪ್ತಾರೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ವಿಜ್ಞಾನಕ್ಕೆ ಇದೊಂದು ಬಹುದೊಡ್ಡ ಸವಾಲು. ನಾನು 50ರಿಂದ 60 ಅಡಿ ಆಳಕ್ಕೆಲ್ಲ ಹೋಗಿ ಬಂದಿದ್ದೀನಿ. ಯಾವುದೇ ಉಪಕರಣಗಳನ್ನೆಲ್ಲ ಬಳಸಿಲ್ಲ. ಆದರೆ ಈ ಬಂಡೆ ಕೆಳಗೆ ಒಂದು 20 ಅಡಿ ಕೂಡ ಹೋಗೋಕ್ಕಾಗಲ್ಲ. ಇಲ್ಲಿ ಒಳಗೆ ಪ್ರೆಷರ್ ಜಾಸ್ತಿ ಇರುತ್ತೆ. ತುಂಬ ಒಳಗೆ ಹೋಗ್ತಿದ್ದ ಹಾಗೆ ಮೂಗ್ನಲ್ಲಿ, ಕಿವಿನಲ್ಲೆಲ್ಲ ರಕ್ತಸ್ರಾವ ಆಗುತ್ತೆ. ಅದಕ್ಕೆ ಎಷ್ಟೋ ಜನ ಕೆಳಗೆ ಹೋಗ್ತಾರೆ, ವಾಪಸ್ ಬರಲ್ಲ. ಸಾಗರದ ಯಾವುದೇ ಕಡೆಯಲ್ಲಿ ಇರದಷ್ಟು ವಾತಾವರಣದ ಒತ್ತಡ ಇಲ್ಲೇ ಏಕಿದೆ. ಇದಕ್ಕುತ್ತರ ನಮಗೆ ನಿಲುಕದ್ದು. ಶಂಖಕ್ಕೆ ಬೆಲೆ ಪ್ರಾಣ ಅಂತ ಗೊತ್ತಿದ್ರು ಅದನ್ನ ಪಡೆಯೋಕೆ ಜನ ಯಾಕೆ ಮುಗಿಬೀಳ್ತಾರೆ ಅನ್ನೋದಕ್ಕೆ ನಾವು ಉತ್ತರ ಹುಡುಕಿದ್ವಿ. ಎಲ್ಲ ಮಾಡೋದು ನಮ್ಮ ಕುಟುಂಬಕ್ಕೋಸ್ಕರ. ಒಂದು ಬಲಮುರಿ ಶಂಕು ಸಿಕ್ಬಿಟ್ರೆ ಜೀವನ ನೆಮ್ಮದಿ ಆಗುತ್ತೆ. ಇವತ್ತು ಹುಣ್ಣಿಮೆ ರಾತ್ರಿ, ಆದ್ರಿಂದ ಅಲೆಗಳು ಬೋರ್ಗರಿತಿದೆ, ಗಾಳಿ ಜೋರಾಗಿ ಬೀಸ್ತಿದೆ. ಈ ಬಂಡೆ ಮೇಲೆ ಸುಮಾರು 10ರಿಂದ 20 ಜನ ನಿಂತ್ಕೊಬೋದಷ್ಟೇ. ಶೂಟ್ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಟಫ್ ಆಗ್ತಿದೆ. ಅಲೆಗಳು ಬಂದು ಬಂಡೆಗೆ ಅಪ್ಪಳಿಸ್ತಿದೆ. ಅಪಾಯ ಕ್ಷಣ ಕ್ಷಣಕ್ಕೂ ನಮ್ಮನ್ನ ಬೇಟೆಯಾಡ್ತಾನೆ ಇತ್ತು. ಆದ್ರೆ ರಹಸ್ಯ ಭೇದಿಸಿ ನಮ್ಮ ಪ್ರೇಕ್ಷಕರ ಮುಂದೆ ಇಡೋದಷ್ಟೇ ನಮ್ಮ ಮನಸ್ಸನ್ನು ಆವರಿಸಿತ್ತು. ನಾನು ಕೂತಿರೋಂಥ ಬಂಡೆ ಸಿಕ್ಕಾಪಟ್ಟೆ ಡೇಂಜರಸ್. ಯಾಕೆಂದರೆ ಸುತ್ತಮುತ್ತ ಬರೀ ಪಾಯ್ಸನಸ್ ಫಿಶ್ಗಳಿದೆ. ಅದನ್ನು ಮುಟ್ಟಿದ್ರೆ ಶಾರ್ಟ್ ಡೆತ್. ಅಲೆಗಳ ರಭಸ ಜೋರಾಗ್ತಿದೆ. ಅದರಿಂದ ಏಡಿಗಳೆಲ್ಲ ಬಂಡೆ ಮೇಲೆ ಬರ್ತಿದೆ. ಅಷ್ಟೇ ಅಲ್ಲ, ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಗುಂಪಾಗಿ ಹೋಗಿದ್ರು ಒಂಟಿ ಅನ್ನೋ ಭಾವ ನಮ್ಮನ್ನ ಆವರಿಸ್ತಾ ಇತ್ತು. ಬಂಡೆ ನಿಧಾನವಾಗಿ ನಮ್ಮನ್ನ ಸಂಮೋಹನಗೊಳಿಸ್ತಾ ಇತ್ತು. ನಾವು ನಮ್ಮ ವಿಚಾರ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ವಿ. ನಮ್ಮ ಅನುಭವಕ್ಕೆ ಬರ್ತಾ ಇದ್ದಿದ್ದು ಒಂದೇ ಒಂದು ವಿಷಯ, ಅದೇ ಭಯ. ಇದೇ ನಾನು ನಿಮ್ಗೆ ಹೇಳಿದಂಥ ಗುಹೆ. ಇದರೊಳಗೆ ಒಂದು ಸುರಂಗ ಮಾರ್ಗ ಇದೆ. ಈ ಗುಹೆಯಿಂದ ಬರುವಂಥ ಶಬ್ದ ಮತ್ತು ಅಲೆಗಳ ಶಬ್ದ ಸೇರಿ
ಅಕ್ಕಪಕ್ಕ ಬೋಟಲ್ಲಿ ಹೋಗೋ ಜನರಿಗೆ ಹುಚ್ಚಿಡ್ಸತ್ತೆ. ಆ ಹುಚ್ಚಿಡಿದ ಮೇಲೆ ಆ ದೋಣಿ ಬಂದು ಈ ಬಂಡೆಗೆ ಅಪ್ಪಳಿಸಿ ಎಷ್ಟೊಂದು ಜನ ಸತ್ತೋಗಿದ್ದಾರೆ. ಅದಕ್ಕೆ ಇದನ್ನ ದೆವ್ವದ ಬಂಡೆ ಅಂತ ಕರೀತಾರೆ. ಇಲ್ಲಿಗೆ ಬರೋಕ್ಕೆ ಯಾರೂ ಧೈರ್ಯ ಮಾಡಲ್ಲ. ಒಂದು ಕಾಲದಲ್ಲಿ ನಾಗರಿಕತೆ ಅಸ್ತಿತ್ವದಲ್ಲಿದ್ದ ದ್ವೀಪ ಇದು. ಹಾಗಾಗಿ ಒಂದು ಸುರಂಗ ಅಸ್ತಿತ್ವದಲ್ಲಿದ್ರೂ ಇರಬಹುದು. ಬಂಡೆಗೆ ಅಪ್ಪಳಿಸುವ ಸಾಗರದ ಅಲೆಗಳು ಭಯ ಹುಟ್ಟಿಸ್ತಾ ಇದ್ವು. ಈ ಗುಹೆಯನ್ನ ನೋಡ್ಬೇಕು ಅಂತ ಹೇಳೋಷ್ಟು ನಮಗೆ ಮಾತನಾಡೋಕೆ ಮನಸ್ಸಾಗ್ತಿರ್ಲಿಲ್ಲ. ಹೊತ್ತು ಕಳೆಯುತ್ತಿದ್ದಂತೆ ವಾತಾವರಣ ಭಾರವಾಗ್ತಾ ಇತ್ತು. ಅಚಾನಕ್ ಆಗಿ ಅಲ್ಲಿ ಒತ್ತಡ ಏರಿತ್ತು. ಒಂದೇ ಸಲ ಸ್ಪಷ್ಟತೆ ಇಲ್ಲದ ಸಾವಿರ ಆಲೋಚನೆಗಳು ತಲೆಯನ್ನ ಹೊಕ್ಕ ಅನುಭವ. ಕ್ಯಾಮ್ರಾಮನ್, ಲೈಟ್ಮ್ಯಾನ್ಗಳಂತಹ ತಂತ್ರಜ್ಞರು ಈ ಎಕ್ಸ್ಟ್ರೀಮ್ ಕಂಡೀಷನ್ ನಲ್ಲಿ ತಮ್ಮ ಕೆಲಸ ಸರಿಯಾಗಿ ಮಾಡಲಾಗದೆ ಒದ್ದಾಡ್ತಿದ್ರು. ಒಂದೇ ಸಲಕ್ಕೆ ವಾತಾವರಣದಲ್ಲಿನ ಒತ್ತಡ ಏರುಪೇರಾಗುವ ಆ ಅಸಾಧಾರಣ ಘಟನೆಗೆ ಏನನ್ನೋಣ? ಈ ಸ್ಥಳದಲ್ಲೇ ಬಂಡೆಯ ಹತ್ತಿರವೇ ಯಾಕೆ ಹೀಗೆ ಆಗ್ಬೇಕು? ಬೇರೆ ಸ್ಥಳಗಳಲ್ಲೇ ಯಾಕೆ ಹೀಗಾಗಲ್ಲ? ಬಹುಶಃ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸೋ ಈ ನೆಗೆಟಿವ್ ಶಕ್ತಿಯನ್ನೇ ಜನರು ದೆವ್ವ, ಭೂತ, ಪ್ರೇತ ಅಂತ ಕರೆದಿರಬೇಕು. ಇಲ್ಲಿ ದೆವ್ವ ಇದೆ ಅಂದರು, ಬಟ್ ಆ ಥರದ್ದೇನೂ ಕಾಣಿಸ್ಕೊಂಡಿಲ್ಲ. ಗುಹೆಯಿಂದ ಆಗ್ತಿರೋಂಥ ಶಬ್ದ ಮತ್ತು ಅಲೆಗಳಿಂದ ಬರ್ತಿರೋ ಶಬ್ದ ತಲೆನೋವು ಉಂಟು ಮಾಡ್ತಿದೆ. ಮೋಸ್ಟ್ಲಿ ಈ ಊರು ಜನ ಅದನ್ನೇ ದೆವ್ವ ಅಂದ್ಕೊಂಡಿರ್ಬೇಕು. ಇಲ್ಲಿಂದ ವಾಪಸ್ ಹೋಗೋದೇ ಒಂದು ಟಫ್ ಜರ್ನಿ. ಮಳೆ ಬೇರೆ ಬರೋಕ್ಕೆ ಶುರು ಆಯಿತು. ಅದಕ್ಕೆ ನಮ್ಮ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ.